ಇತಿಹಾಸಕ್ಕೆ ಸಂಬಂಧಿಸಿದಂತ ಒಂದು ಸಿಂಪಲ್ ಪ್ರಶ್ನೆ. ಕ್ವಶನ್ಸ್ ಏನಿದೆ ಅಂತ ಹೇಳಿ ನೋಡ್ಕೊತ ಬರೋಬ್ರಿ. ಪೃಥ್ವಿರಾಜ್ ರಾಸೋ ಎಂಬ ಕೃತಿಯನ್ನ ರಚಿಸಿದವರು ಯಾರು ಅಂತೇಳಿ ಕ್ವಶನ್ಸ್ ಇದೆ. ಹಾಗಾದ್ರೆ ಆಪ್ಷನ್ಸ್ ಒಂದಿದೆ, ಪೃಥ್ವಿರಾಜ್ ರಾಸೋವನ್ನು ಬರೆದವರು ಯಾರು ಅಂತೇಳಿ ನೋಡ್ಕೊತ ಬಂದಾಗ ಚಾಂದ್ ಬರ್ದಾಯಿ, ಕಲ್ಹಣ, ವಿಶಾಖದತ್ತ, ಬಾಣಭಟ್ಟ ಅಂತೇಳಿ ಆಪ್ಷನ್ಸ್ಗಳಿದಾವೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವುದು ಅಂತೇಳಿ ನೋಡಿದಾಗ ಚಾಂದ್ ಬರ್ದಾಯಿ ಇಸ್ ದ ಆಪ್ಷನ್ಸ್ ಒಂದು ರೈಟ್ ಆನ್ಸರ್. ಪೃಥ್ವಿರಾಜ್ ರಾಸೋವನ್ನು ಬರೆದವರು. ಹಾಗಾದ್ರೆ ಈ ಕಲ್ಹಣ ಬರೆದಿದ್ದು ಯಾವುದು ಅಂತ ನಿಮ್ಗೆ ಕ್ವಶನ್ಸ್ ನ ಕೇಳಬಹುದು. ಕಲ್ಹಣ ಬರೆದಿದ್ದು ಯಾವುದಪ್ಪ ಅಂದ್ರೆ ರಾಜತರಂಗಿಣಿ ಅಂತ ಕೂಡ ಕರೀತಾರೆ. ರಾಜತರಂಗಿಣಿಯನ್ನ ಇದನ್ನ ಬರೆದವರು ಯಾರು ಅಂತ ಕ್ವಶನ್ಸ್ ಕೇಳಿದ್ರೆ ಕಲ್ಹಣ. ಹಾಗಾದ್ರೆ ಈ ರಾಜತರಂಗಿಣಿ ಯಾವುದರ ಕುರಿತು ತಿಳಿಸುತ್ತದೆ ಅಂತ ಕ್ವಶನ್ಸ್ ಏನಾದ್ರು ಕೇಳಿದಪ್ಪ ಅಂದ್ರೆ ಇದು ಕಾಶ್ಮೀರ ಚರಿತ್ರೆ ಕುರಿತು ತಿಳಿಸುವಂತ ಒಂದು ಕೃತಿ. ಇನ್ನು ವಿಶಾಖದತ್ತ ಬರೆದಿದ್ದು ಯಾವುದಪ್ಪ ಅಂದ್ರೆ ಮುದ್ರಾ ರಾಕ್ಷಸ ಅಂತೇಳಿ ನಾವು ಕರಿತೀವಿ. ಮುದ್ರಾ ರಾಕ್ಷಸನ ಬರೆದವರು ಯಾರು ಅಂತ ಕ್ವಶನ್ಸ್ ನ ಕೇಳಿದಾಗ ಈ ವಿಶಾಖದತ್ತ. ಹಾಗಾದ್ರೆ ಬಾಣಭಟ್ಟ ಈತ ಹರ್ಷವರ್ಧನ ಆಸ್ಥಾನದ ಕವಿ. ಈತ ಬರೆದ ಕೃತಿ ಯಾವುದು? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ.